ಎಲ್ರಿಗೂ ನಮಸ್ಕಾರ, ಜೈ ಹಿಂದ್. ಇವತ್ತಿನ ಟಾಪಿಕ್ ಬಂದು CISF ನಲ್ಲಿ ಏನೊಂದು ಟ್ರೇಡ್ಸ್ಮನ್ ಹುದ್ದೆಗಳಿಗೆ ಒಂದು ಇವಾಗ ಸ್ಕಿಲ್ ಟೆಸ್ಟ್ ನಡೀತಾ ಇದೆ, ಟ್ರೇಡ್ ಟೆಸ್ಟ್ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ನ ಕೊಡ್ತೀನಿ. ಇವತ್ತಿನ ಟಾಪಿಕ್ ನಲ್ಲಿ ಬಾರ್ ಪೋಸ್ಟ್ಗೆ ಯಾರ್ಯಾರು ಕಾಲ್ ಮಾಡಿದ್ರಿ, ಯಾರ್ಯಾರು ಬಾರ್ ಟೆಸ್ಟ್ಗೆ ಹೋಗ್ತಾ ಇದ್ದೀರಾ, ಬಾರ್ ಟೂಲ್ಸ್ ಬಗ್ಗೆ, ಮತ್ತೆ ಟೆಸ್ಟ್ ಅಲ್ಲಿ ಏನೇನು ಕ್ವಶನ್ ಕೇಳ್ತಾರೆ, ಏನೇನು ಮಾಡಿಸ್ತಾರೆ, ಆ ಟೂಲ್ಸ್ ನ ಹೆಸರುಗಳೇನು, ಮತ್ತೆ ಯಾವ ಟೂಲ್ಸ್ ನ ಏನೇನಕ್ಕೆ ಯೂಸ್ ಮಾಡ್ತೀವಿ, ಮತ್ತೆ ಯಾವ ತರ ನಿಮ್ಗೆ ಟೆಸ್ಟ್ ಇರುತ್ತೆ, ಹೇರ್ ಕಟ್ ಯಾವ ರೀತಿ ಮಾಡಬೇಕು, ಶೇವಿಂಗ್ ಯಾವ ರೀತಿ ಮಾಡಬೇಕು, ಹೇರ್ ಕಟ್ ಮಾಡ್ಬೇಕಾದ್ರೆ ನಾವು ಯಾವ ರೀತಿ ಸೇಫ್ಟಿನ ಇಟ್ಕೊಂಡು ಹೇರ್ ಕಟ್ ಮಾಡಬೇಕು, ಮತ್ತೆ ಶೇವ್ ಮಾಡ್ಬೇಕಾದ್ರೆ ಯಾವ ರೀತಿ ನಾವು ಒಂದು ಸೇಫ್ಟಿನ ಇಟ್ಕೊಂಡು ಶೇವ್ ಮಾಡಬೇಕು, ಮತ್ತೆ ಕ್ರೀಮ್ಗಳು, ಹೇರ್ ಕಟ್ ಮಾಡುವಾಗ ನಮ್ಗೆ ಏನೇನು ಓವರ್ ಆಲ್ ಟೂಲ್ಸ್ ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ಇವಾಗ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ಯಾರು ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇವಾಗ ನಾನು CISF ಟ್ರೇಡ್ಸ್ಮನ್ಗೆ ಸ್ವೀಪರ್ ಮತ್ತೆ ವಾಷರ್ ಮ್ಯಾನ್ ಎರಡು ಟ್ರೇಡ್ ಟೆಸ್ಟ್ ಬಗ್ಗೆ ವಿಡಿಯೋನ ಹಾಕಿದ್ದೀನಿ. ವಿಡಿಯೋನ ನೋಡಿ. ತುಂಬಾ ಕಮೆಂಟ್ಗಳು ಬರ್ತಾ ಇದೆ, ಸರ್ ಎಲೆಕ್ಟ್ರಿಷಿಯನ್ ವಿಡಿಯೋ ಮಾಡಿ, ಮತ್ತೆ ಕೆಲವರು ಹೇಳ್ತಾರೆ ಸರ್ ಕೋಬ್ಲರ್ ಬಗ್ಗೆ ಮಾಡಿ, ಮತ್ತೆ ಕೆಲವರು ಕುಕ್ ಬಗ್ಗೆ ಮಾಡಿ ಅಂತ. ಯಾವ ವಿಡಿಯೋನ ಮೊದಲು ಬಿಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ, ಇನ್ನು ಎಕ್ಸಾಮ್ಗೆ ಒಂದು 10 ದಿನದ ಮೇಲೆ ಟೈಮ್ ಇದೆ. ಹಾಗಾಗಿ ಅರ್ಜೆಂಟ್ ಮಾಡಕ್ ಹೋಗ್ಬೇಡಿ. ನಾನು ಎಲ್ಲಾ ಟ್ರೇಡ್ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ, ಒಂದೊಂದಾಗಿ ಅಪ್ಲೋಡ್ನ ಮಾಡ್ತಾ ಹೋಗ್ತೀನಿ. ಇವಾಗ 2 ವಿಡಿಯೋ ಮಾಡಿದ್ದೀನಿ, ಇದಾದ್ಮೇಲೆ ಒಂದೊಂದಾಗಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದು ವಿಡಿಯೋನ ಹಾಕ್ತೀನಿ. ನಾನು ಫ್ರೀಯಾಗಿ ಮನೇಲಿ ಕೂತ್ಕೊಂಡಿರಲ್ಲ, ಡ್ಯೂಟಿ ಇರುತ್ತೆ, 24 hours ಡ್ಯೂಟಿ ಇರುತ್ತೆ. ಮತ್ತೆ ನನ್ನ ಫ್ರೀ ಟೈಮಲ್ಲಿ ಒಂದು ವಿಡಿಯೋಗಳನ್ನ ನಿಮ್ಗೆ ಮಾಡಬೇಕು, ಅದಾದ್ಮೇಲೆ ಅದನ್ನ ಎಡಿಟ್ ಮಾಡಬೇಕು, ಅದಾದ್ಮೇಲೆ ಅಪ್ಲೋಡ್ ಮಾಡಬೇಕು. ನೈಟ್ 12 ಗಂಟೆವರೆಗೂ ಕೂತ್ಕೊಂಡು ಕೆಲಸ ಮಾಡ್ತೀನಿ. ಮತ್ತೆ 4:30ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತೆ ಕ್ಯಾಂಪ್ಗೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ನನಗೆ ಟೈಮ್ ಕೊಡಿ, ಇದು ನನ್ನ ರಿಕ್ವೆಸ್ಟ್. ವೆಯ್ಟ್ ಮಾಡಿ. ನಾನು ಎಲ್ಲಾ ಟ್ರೇಡ್ದು ಒಂದು ಕಡೆಯಿಂದ ನಾನು ವಿಡಿಯೋಗಳನ್ನ ಹಾಕ್ತೀನಿ. ಕೋಬ್ಲರ್ ಆಯ್ತು, ಬಾರ್ಬರ್ ಆಯ್ತು, ಎಲೆಕ್ಟ್ರಿಷಿಯನ್, ಕುಕ್ಕು, ಮತ್ತೆ ಮಾಲಿ, ಪ್ರತಿಯೊಂದು ಎಷ್ಟು ಟ್ರೇಡ್ ಇದೆ ಎಲ್ಲ ಟ್ರೇಡ್ದು ವಿಡಿಯೋ ಹಾಕ್ತೀನಿ. ಇವಾಗ ಬಾರ್ಬರ್ ಬಗ್ಗೆ ಫುಲ್ ಡೀಟೇಲ್ಸ್ ನ ಹೇಳ್ತೀನಿ ನಿಮ್ಗೆ. ಬಾರ್ಬರ್ ಟೆಸ್ಟ್ಗೆ ನೀವು ಹೋದಾಗ ನಿಮ್ಗೆ ಒಂದು ಹೇರ್ ಕಟಿಂಗ್ ಬಗ್ಗೆ, ಶೇವಿಂಗ್ ಬಗ್ಗೆ, ಮತ್ತೆ ಬಾರ್ಬರ್ ಶಾಪ್ ನಲ್ಲಿ ಏನೇನು ಟೂಲ್ಸ್ ಇರುತ್ತೆ ಅದ್ರ ಬಗ್ಗೆ ಕ್ವಶನ್ಗಳನ್ನ ಕೇಳ್ತಾರೆ. ಅದು ಬಿಟ್ಟು ಬೇರೆ ಏನು ಕ್ವಶನ್ ನ ಕೇಳೋದಿಲ್ಲ. ಬಾರ್ಬರ್ಗೆ ಸಂಬಂಧಪಟ್ಟಿದ್ದ ಕ್ವಶನ್ಗಳನ್ನ ಮಾತ್ರ ಕೇಳ್ತಾರೆ. ಹಾಗಾಗಿ ನಿಮ್ಗೆ ಬಾರ್ಬರ್ ಶಾಪ್ ನಲ್ಲಿ ಏನೇನು ಟೂಲ್ಸ್ ಇರುತ್ತೆ ಅದ್ರ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇರಬೇಕು. ಮತ್ತೆ ಯಾವ ಟೂಲ್ಸ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಮತ್ತೆ ಹೇರ್ ಕಟಿಂಗ್ ಮಾಡುವಾಗ ನಾವು ಟ್ರಿಮ್ಮರ್ನ ನಾವು ಯೂಸ್ ಮಾಡಬೇಕಾದ್ರೆ ಝೀರೋ ಕಟಿಂಗ್ ಹೇಗೆ ಮಾಡೋದು, ನಂಬರ್ 1 ಅಲ್ಲಿ ಕಟಿಂಗ್ ಹೇಗೆ ಮಾಡೋದು ಅಂತೆಲ್ಲ ಕೇಳ್ತಾರೆ. ಹಾಗಾಗಿ ನೀವು A to Z ಡೀಟೇಲ್ಸ್ ನ ನೀವು ತಿಳ್ಕೊಂಡಿರ್ಬೇಕು. ಮತ್ತೆ ಹೇರ್ ಕಟಿಂಗ್ ಟೆಸ್ಟ್ ನ ಕೂಡ ಮಾಡಿಸ್ತಾರೆ. ಅಲ್ಲಿ ಒಂದು ಡಮ್ಮಿ ಪೀಸ್ಗಳನ್ನ ಇಟ್ಕೊಂಡಿರ್ತಾರೆ, ಅದಕ್ಕೆ ನೀವು ಹೇರ್ ಕಟ್ ನ ಮಾಡ್ಬೇಕಾಗುತ್ತೆ. ಹಾಗಾಗಿ ಯಾರ್ಯಾರು ಒಂದು ಬಾರ್ಬರ್ ಟೆಸ್ಟ್ಗೆ ಹೋಗೋರಿದ್ದೀರಾ, ನೀವು ಬಾರ್ಬರ್ ಶಾಪ್ಗಾದ್ರೂ ಆಯ್ತು, ನೀವು ಹೆಂಗ್ ಮಾಡ್ತಿರೋ ಗೊತ್ತಿಲ್ಲ, ನೀವು ಒಂದು ಹೇರ್ ಕಟ್ ಮಾಡೋದನ್ನ ಒಂದು ಪ್ರಾಕ್ಟೀಸ್ ನ ನೀವು ಮಾಡ್ಕೊಂಡಿರ್ಬೇಕು. ನಿಮ್ಗೆ ಮಾಡಕ್ಕೆ ಬರ್ಲಿಲ್ಲ ಅಂದ್ರೂ ಯೂಟ್ಯೂಬ್ ಅಲ್ಲಿ, ಗೂಗಲ್ ಅಲ್ಲಿ ತುಂಬಾ ವಿಡಿಯೋಗಳು ಸಿಗುತ್ತೆ. ಆ ವಿಡಿಯೋಗಳನ್ನ ನೋಡಿ ಹೇಗೆ ಹೇರ್ ಕಟ್ ಮಾಡೋದು ಅಂದ್ಬಿಟ್ಟು ಸ್ಕಿಲ್ ನ ನೋಡ್ಕೊಂಡು ಹೋಗಿ ಅಟ್ಲೀಸ್ಟ್ ಸ್ವಲ್ಪ ನೋಡ್ಕೊಂಡಿದ್ರೆ ಅಲ್ಲಿ ಮಾಡೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಈಗ ಟೂಲ್ಸ್ ಬಗ್ಗೆ ಮಾತಾಡೋಣ. ಯಾವ್ಯಾವ ಟೂಲ್ಸ್ ಯಾವ್ಯಾವ ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂದ್ಬಿಟ್ಟು ಒಂದ್ ಕಡೆಯಿಂದ ಡೀಟೇಲ್ ಆಗಿ ಹೇಳ್ತೀನಿ. ಬಾರ್ಬರ್ ಶಾಪ್ ಅಲ್ಲಿ 10 ರಿಂದ 15 ಟೂಲ್ಸ್ ಗಳಿರುತ್ತೆ. ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಇನ್ಫಾರ್ಮೇಶನ್ 100% ಗೊತ್ತಿದ್ರೆ ಮಾತ್ರ ನೀವು ಬಾರ್ಬರ್ ಸ್ಕಿಲ್ ಟೆಸ್ಟ್ ಅಲ್ಲಿ ಪಾಸ್ ಆಗಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಿಮ್ಮನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ. ಹಾಗಾಗಿ ನೀವು ವಿಡಿಯೋನ ಒಂದು ಸ್ವಲ್ಪನೂ ಕೂಡ ಫಾರ್ವರ್ಡ್ ಮಾಡದೆ ಫುಲ್ ವಿಡಿಯೋನ ನೋಡಿ, ನಿಮ್ಗೆ A to Z ಡೀಟೇಲ್ಸ್ ನ ಕೊಡ್ತಾ ಇದ್ದೀನಿ. ಇದು ಸಿಸರ್, ಕತ್ರಿ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತೇ ಇದೆ, ಹೇಳೋ ಅವಶ್ಯಕತೆ ಏನಿಲ್ಲ. ಹೇರ್ ಕಟ್ ಮಾಡೋದಕ್ಕೆ ಇದನ್ನ ನಾವು ಯೂಸ್ ಮಾಡ್ತೀವಿ. ಇದು ಹೇರ್ ಕ್ಲಿಪ್ಪರ್. ನಾವು ಹೇರ್ ಕಟಿಂಗ್ ಮಾಡುವಾಗ ಕೂದಲನ್ನ ಒಂದೇ ಸಮದಲ್ಲಿ ಕಟ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಇದನ್ನ ಟ್ರಿಮ್ಮರ್ ಜೊತೆಗೆ ಯೂಸ್ ಮಾಡ್ತೀವಿ. ಏನು ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಟ್ರಿಮ್ಮರ್ ಕಾಣ್ತಾ ಇದೆ ನೋಡಿ, ಅದ್ರ ಜೊತೆಗೆ ಇದನ್ನ ಹಾಕೊಂಡು ಯೂಸ್ ಮಾಡ್ತೀವಿ. ಇದರಲ್ಲಿ 0 ನಂಬರ್ ಕ್ಲಿಪ್ ನ ಹಾಕಿ ಹೇರ್ ಕಟ್ ಮಾಡಿದ್ರೆ ಫುಲ್ ಝೀರೋ ಕಟಿಂಗ್ ಆಗುತ್ತೆ. 1ನೇ ನಂಬರ್ ಕ್ಲಿಪ್ ಹಾಕಿದ್ರೆ ಸ್ವಲ್ಪ ನಾರ್ಮಲ್ ಕಟಿಂಗ್ ಆಗುತ್ತೆ. ಇದೇನು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ರೇಸರ್, ಶೇವಿಂಗ್ ನ ಮಾಡೋದಕ್ಕೆ ನಾವು ರೇಸರ್ ನ ಯೂಸ್ ಮಾಡ್ತೀವಿ. ಇದು ಬ್ಲೇಡ್, ಇದೆಲ್ಲರಿಗೂ ಗೊತ್ತೇ ಇದೆ. ರೇಸರ್ಗೆ ಈ ಬ್ಲೇಡ್ ನ ಹಾಫ್ ಪೀಸ್ ನ ಮಾಡ್ಕೊಂಡು ಶೇವ್ ನ ಮಾಡಬೇಕಾಗುತ್ತೆ. ಮತ್ತೆ ಬ್ಲೇಡ್ ನ ಯೂಸ್ ಮಾಡ್ಕೊಂಡು ಶೇವಿಂಗ್ ಮಾಡಬೇಕಾದ್ರೆ ನೆನಪಲ್ಲಿ ಇಟ್ಕೋಬೇಕಾಗಿರೋ ವಿಷಯ ಏನಂದ್ರೆ, ನೀವು ಒಂದು ಶೇವಿಂಗ್ ಮಾಡುವಾಗ ಏನೋ ಒಂದು ಬ್ಲೇಡ್ ನ ಯೂಸ್ ಮಾಡಿರ್ತೀರಾ, ಅದಾದ ತಕ್ಷಣ ನೀವು ಬ್ಲೇಡ್ ನ ಚೇಂಜ್ ಮಾಡಿ ನೆಕ್ಸ್ಟ್ ಶೇವ್ ಮಾಡುವಾಗ ಮತ್ತೆ ಹೊಸ ಬ್ಲೇಡ್ ನ ಯೂಸ್ ಮಾಡಬೇಕಾಗುತ್ತೆ. ಟೆಸ್ಟ್ ನಲ್ಲಿ ಅವರು ಏನಾದ್ರು ಈ ರೀತಿ ನೀವು ಅದೇ ಬ್ಲೇಡ್ ನ ಮರ್ತ್ಬಿಟ್ಟು ರಿಪೀಟ್ ಮಾಡಿದ್ರೆ ನಿಮ್ಗೆ ರಿಜೆಕ್ಟ್ ಮಾಡ್ಬಿಡ್ತಾರೆ, ನೆನಪಲ್ಲಿ ಇಟ್ಕೊಳ್ಳಿ. ಇದು ಕೋಂಬು, ಕನ್ನಡದಲ್ಲಿ ಬಾಚಣಿಗೆ. ಇದ್ರ ಬಗ್ಗೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಹೇರ್ ಕಟ್ ಮಾಡುವಾಗ ಇದನ್ನ ಯೂಸ್ ಮಾಡ್ತೀವಿ. ಇದು ಶೇವಿಂಗ್ ಬ್ರಷ್ ಮತ್ತೆ ಶೇವಿಂಗ್ ಬೌಲು.
ಶೇವಿಂಗ್ ಮಾಡುವಾಗ ಇದನ್ನು ಯೂಸ್ ಮಾಡ್ತೀವಿ. ಇದು ಹೇರ್ ಡ್ರೈಯರು. ಹೇರ್ ಡ್ರೈಯರಿಂದ ನಾವು ಏನು ತಲೆ ಒದ್ದೆಯಾಗಿರುತ್ತೆ ಹೇರ್ ಕಟ್ ಮಾಡುವಾಗ ಮತ್ತು ಅದನ್ನು ಡ್ರೈ ಮಾಡ್ತೀವಿ. ಮತ್ತು ಹೇರ್ಸ್ ಎಲ್ಲ ಏನು ಹರಡ್ಕೊಂಡಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಶೇವ್ ಮಾಡಿದ್ಮೇಲೆ ಇದು ಕ್ರೀಮ್ನ ಯೂಸ್ ಮಾಡ್ತೀವಿ. ಆಫ್ಟರ್ ಶೇವ್ ಲೋಷನ್. ಏಪ್ರಾನು ಹೇರ್ ಕಟ್ ಮಾಡುವಾಗ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಫಸ್ಟ್ ಇದನ್ನು ಹಾಕಬೇಕು. ಯಾಕೆಂದರೆ ಹೇರ್ಸ್ ಎಲ್ಲ ಬಾಡಿ ಒಳಗಡೆ ಹೋಗಬಾರ್ದು ಅಂದ್ಬಿಟ್ಟು ಇದನ್ನು ಒಂದು ಕ್ಲೀನಾಗಿ ಇರಲಿ ಅಂತ ಇದನ್ನು ಯೂಸ್ ಮಾಡ್ತೀವಿ. ಇದನ್ನು ನಾವು ಹಾಕಿದ ಮೇಲೇ ಹೇರ್ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದೆಲ್ಲ ನಿಮಗೆ ಗೊತ್ತಿರೋ ವಿಚಾರನೇ. ವಾಟರ್ ಸ್ಪ್ರೇ ಬಾಟಲ್ಲು ಹೇರ್ ಕಟ್ ಮಾಡುವಾಗ ಇದನ್ನು ನಾವು ಸ್ಪ್ರೇ ಮಾಡಿಕೊಂಡು ಹೇರ್ ಕಟ್ ಮಾಡ್ತೀವಿ. ಹ್ಯಾಂಡ್ ಟವಲ್ ಕೂಡ ಬಾರ್ಬರ್ ಶಾಪಲ್ಲಿ ಇರುತ್ತೆ. ಕೈಗಳನ್ನ ಒರೆಸ್ಕೊಳ್ಳೋದಕ್ಕೆ ಮತ್ತು ಕ್ಲೀನ್ ಮಾಡೋದಕ್ಕೆ ಹ್ಯಾಂಡ್ ಟವಲ್ನ ಯೂಸ್ ಮಾಡ್ತೀವಿ. ಹೇರ್ ಕಟ್ ಮಾಡಿದ ಮೇಲೆ ನಮ್ಮ ಫೇಸಲ್ಲಿ ಆಗಿರ್ಬೋದು ಅಥವಾ ಬಾಡಿ ಮೇಲೆ ಏನು ಹೇರ್ಸ್ ಬಿದ್ದಿರುತ್ತೆ ಆ ಹೇರ್ಸ್ನ ಕ್ಲೀನ್ ಮಾಡೋದಕ್ಕೆ ಈ ಬ್ರಷ್ನ ಯೂಸ್ ಮಾಡ್ತೀವಿ. ಸ್ನೇಹಿತರೆ, ಇದಿಷ್ಟು ಟೂಲ್ಸ್ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿತ್ತು. ಟೂಲ್ಸ್ನವ್ರು ಹಿಂಗೆ ಒಂದು ಕಡೆ ಲೇಔಟ್ ಹಾಕಿ ಇಟ್ಬಿಟ್ಟಿರ್ತಾರೆ. ಮತ್ತೆ ಅವರು ಹೇಳ್ತಾರೆ ಈ ಟೂಲ್ಸ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ನೀವು ಅವಾಗ ಅದ್ರ ಬಗ್ಗೆ ಗೊತ್ತಿದ್ರೆ ಪಟ್ಟಂತ ಆನ್ಸರ್ ಕೊಡ್ಬೋದು. ಮತ್ತೆ ಈ ರೀತಿನೂ ಕ್ವಶನ್ ಕೇಳ್ಬೋದು. ಒಂದು ಹೇರ್ ಕ್ಲಿಪ್ ಇರುತ್ತೆ, ಅದನ್ನ ತೋರಿಸ್ಬಿಟ್ಟು ಇದ್ರದ್ದು ಯೂಸ್ ಏನು ಅಂತ ಕೇಳ್ತಾರೆ. ಅವಾಗ ನಿಮ್ಗೆ ಗೊತ್ತಿದ್ರೆ ನೀವು ತಕ್ಷಣ ಆನ್ಸರ್ನ ಕೊಡ್ಬೋದು. ಅವಾಗ ನಿಮ್ಗೆ ಮಾರ್ಕ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಝೀರೋ ಕಟಿಂಗ್ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು. ಮತ್ತೆ 1ನೇ ನಂಬರಲ್ಲಿ ಹೇಗೆ ಕಟ್ ಮಾಡೋದು, 0 ನಂಬರಲ್ಲಿ ಹೇಗೆ ಕಟ್ ಮಾಡೋದು ಅಂತ ನಿಮ್ಗೆ ಐಡಿಯಾ ಇರಬೇಕು. ನೋಡಿ, ಇವಾಗ ನಾನು ಇವತ್ತು ಹೇರ್ ಕಟ್ ಮಾಡಿಸಿದೆ ನಮ್ಮ ಬಾರ್ಬರ್ ಶಾಪಲ್ಲಿ. 0 ಕಟ್ ಅಂದ್ರೆ ಈ ತರ ಇರಬೇಕು ನೋಡಿ. ಫುಲ್ ನಿಮ್ಗೆ ಕಾಣ್ತಾ ಇದೆಯಾ? ಫುಲ್ 0 ಅಂದ್ರೆ ಏನು, ಒಂದು ಈ ಪೋರ್ಷನ್ ಇದೆ, ಈ ಸೈಡ್ ಫುಲ್ 0 ತೆಗಿತಾರೆ. ಏನೊಂದು ಹೇರ್ ಕ್ಲಿಪ್ ಇದೆ ಅದರಲ್ಲಿ 0, 1 ಅಂತ 2 ಅಂತ ಸ್ಟೆಪ್ಸ್ ಇರುತ್ತೆ. ಆ 0 ನಂಬರ್ ಇರೋ ಕ್ಲಿಪ್ನ ಯೂಸ್ ಮಾಡಿದ್ರೆ ಈ ರೀತಿ ಫುಲ್ ಕ್ಲೀನ್ ಆಗಿ 0 ಶೇಪಲ್ಲಿ ಹೇರ್ ಕಟ್ ಆಗುತ್ತೆ. ಮತ್ತೆ ಅದಕ್ಕಿಂತ 1ನೇ ನಂಬರ್ ಕ್ಲಿಪ್ಪಲ್ಲಿ ಮಾಡಿದ್ರೆ ಇನ್ನೂ ಸ್ವಲ್ಪ ಹೇರ್ಸ್ ಜಾಸ್ತಿ ಇರುತ್ತೆ. ಇದರಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲು ಗೊತ್ತಿರಬೇಕು ಹೇರ್ ಕಟ್ ಬಗ್ಗೆ. ಮತ್ತೆ ಶೇವ್ ಮಾಡುವಾಗ ನೀವು ಹೇಗೆ ಒಂದು ಸೇಫ್ಟಿನ ಇಟ್ಕೊಂಡು ಶೇವ್ ಮಾಡ್ತೀರಾ. ಶೇವ್ ಮಾಡುವಾಗ ಹಿಂಗೆ ಕಟ್ಟೆಲ್ಲ ಆಗ್ಬಿಟ್ರೆ ಬ್ಲಡ್ ಬಂದ್ಬಿಡುತ್ತೆ. ಬ್ಲೇಡ್ ಎಲ್ಲ ಶಾರ್ಪ್ ಆಗಿರೋದ್ರಿಂದ ಒಂದು ಸ್ವಲ್ಪ ನೀವು ಆ ಕಡೆ ಈ ಕಡೆ ಇದು ಮಾಡಿಬಿಟ್ರು ಕೂಡ ಕಟ್ ಆಗ್ಬಿಡುತ್ತೆ. ಸ್ಕಿನ್ ಎಲ್ಲ ಬ್ಲಡ್ ಬಂದ್ಬಿಡುತ್ತೆ ಹೇರ್ ಕಟ್ ಮಾಡುವಾಗ ಅಷ್ಟೇ. ಹಾಗಾಗಿ ನೀವು ತುಂಬಾ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ಅದನ್ನೆಲ್ಲ ಅವರು ಕೇಳ್ತಾರೆ ಟೆಸ್ಟಲ್ಲಿ, ನೀವು ಏನೇನು ಒಂದು ಸೇಫ್ಟಿನ ಗಮನದಲ್ಲಿ ಇಟ್ಕೊಂಡು ಹೇಗೆ ಕಟ್ ಮಾಡ್ತೀರಾ ಅಂತ. ಮತ್ತೆ ಶೇವಿಂಗ್ ಕ್ರೀಮು, ಮತ್ತೆ ಆಫ್ಟರ್ ಶೇವ್ ಆದ್ಮೇಲೆ ಯಾವ ರೀತಿ ನೀವು ಜೆಲ್ನ ಯೂಸ್ ಮಾಡ್ತೀರಾ, ಮತ್ತೆ ನೀವು ಹೈಜೆನಿಕ್ ಆಗಿ ಅಂದ್ರೆ ಕ್ಲೀನ್ ಆಗಿರೋದಕ್ಕೆ ಏನೇನೆಲ್ಲ ಕೈಗಳಿಗೆ ಯೂಸ್ ಮಾಡ್ತೀರಾ ಶೇವ್ ಆದ್ಮೇಲೆ, ಮತ್ತೆ ಬಾರ್ಬರ್ ಶಾಪಲ್ಲಿ ಹೈಜೀನ್ ಆಗಿ ಇಟ್ಕೊಳ್ಳೋದಕ್ಕೆ ಏನೇನು ನೀವು ಯೂಸ್ ಮಾಡ್ತೀರಾ, ಶೇವ್ ಆದ್ಮೇಲೆ ಏನಾಗ್ತೀರಾ ಅಂತೆಲ್ಲ ಕೇಳ್ತಾರೆ. ಶೇವ್ ಆದ್ಮೇಲೆ ನೀವು ಪಾಂಡ್ಸ್ ಪೌಡರ್ನೆಲ್ಲ ಯೂಸ್ ಮಾಡ್ಬೋದು. ಮತ್ತೆ ಇವಾಗ ಬ್ರಷ್ ಬರುತ್ತೆ ಕೂದಲನ್ನ ಜಾಡಿಸೋದಕ್ಕೆ, ಮತ್ತೆ ಹೇರ್ ಡ್ರೈಯರ್ ಎಲ್ಲ ಇರುತ್ತೆ. ಅದರಿಂದೆಲ್ಲ ನೀವು ಕೂದಲನ್ನ ಹೋಗ್ಸೋದಕ್ಕೆ ಒಂದು ಯೂಸ್ ಮಾಡ್ಕೋಬಹುದು. ಮತ್ತೆ ಕೆಲವರೆಲ್ಲ ಕೇಳ್ತಾ ಇದ್ರಿ, ಸರ್ ಹೇರ್ ಕಟ್ ಜೊತೆಗೆ ಮಸಾಜ್ ಕೂಡ ಮಾಡಿಸ್ತಾರ ಸರ್ ಅಂತ. ಹೌದು, ಖಂಡಿತ. ನಮ್ಮ ಫೋರ್ಸ್ ಅಲ್ಲಿ ಹೇರ್ ಕಟ್ ಆದ ತಕ್ಷಣ ಒಂದು ಹೆಡ್ ಮಸಾಜ್ನ ಮಾಡ್ತಾರೆ ಬಾರ್ಬರ್ಗಳು. ಜಾಸ್ತಿ ಏನಿಲ್ಲ, ಸಿಂಪಲ್ ಆಗಿ ಹೆಡ್ ಮಸಾಜು. ಮತ್ತೆ ಏನೊಂದು ನಮ್ಮ 2 ಶೋಲ್ಡರ್ ಇದೆ, ಮತ್ತೆ ಈ ನಮ್ಮ ಕೈಗಳು, ಈ ಶೋಲ್ಡರ್ ಮತ್ತೆ ಹೆಡ್, ನಮ್ಮ ಕಣ್ಣು, ನಮ್ಮ ಏನೊಂದು ಫೇಸ್ ಇದೆ, ಇದ್ರದ್ದೆಲ್ಲ ಮಸಾಜ್ನ ಮಾಡ್ತಾರೆ ಕಟಿಂಗ್ ಆದ್ಮೇಲೆ. ಹಾಗಾಗಿ ನೀವು ಗೂಗಲ್ ಅಲ್ಲಿ ಮಸಾಜ್ ಟೆಸ್ಟ್ ಕೂಡ ಒಂದ್ ಸ್ವಲ್ಪ ಹೇಗೆ ಮಸಾಜ್ ಮಾಡ್ತಾರೆ ಹೆಡ್ ಮಸಾಜ್ ಅಂದ್ಬಿಟ್ಟು ಸ್ವಲ್ಪ ನೋಡ್ಕೊಳ್ಳಿ. ಮತ್ತೆ ಬಾರ್ಬರ್ ಪೋಸ್ಟ್ಗೆ ಬರ್ತಾ ಇರೋರಿಗೆ ಇನ್ನೊಂದು ಫೈನಾನ್ಷಿಯಲ್ ಬೆನಿಫಿಟ್ ಏನಂದ್ರೆ, ಇವಾಗ ನಿಮ್ಗೆ ಸ್ಯಾಲ್ರಿ ಕೊಡ್ತಾರೆ. ಏನು ನೀವು ಒಂದು ಬಾರ್ಬರ್ ಪೋಸ್ಟ್ಗೆ ಕಾನ್ಸ್ಟೇಬಲ್ ಆಗಿ ಬರ್ತಾ ಇದ್ದೀರಾ, ಅದ್ರ ಜೊತೆಗೆ ನಿಮ್ಗೆ ಏನೊಂದು ಶಾಪಲ್ಲಿ ನೀವು ಕಟಿಂಗ್ನ ಮಾಡ್ತೀರಾ. ಕಟಿಂಗ್ ಮಾಡೋದಕ್ಕೆ ನಿಮ್ಗೆ ಫ್ರೀಯಾಗಿ ಯಾರು ಕಟಿಂಗ್ ಮಾಡಿಸ್ಕೊಳ್ಳೋದಿಲ್ಲ ಫೋರ್ಸಲ್ಲಿ. 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ ಹಂಗೆ ದುಡ್ಡನ್ನ ಕೊಡ್ತಾರೆ. ಸೊ ನಿಮ್ಗೆ ಸ್ಯಾಲ್ರಿ ಜೊತೆಗೆ ಎಕ್ಸ್ಟ್ರಾ ಮನಿ ಕೂಡ ನಿಮ್ಗೆ ಆ್ಯಡ್ ಆಗುತ್ತೆ. ನಿಮ್ಗೆ ಪ್ರತಿ ತಿಂಗಳು ನೀವು ಎಷ್ಟು ಕಟ್ ಮಾಡ್ತೀರಾ ಅಷ್ಟು ನಿಮ್ಗೆ ದುಡ್ಡು ಒಂದು ಆ್ಯಡ್ ಹೋಗುತ್ತೆ. ನಿಮ್ಗೆ ಒಂದು 5 to 6,000 ಪರ್ ಮಂತ್ ನಿಮ್ಗೆ ಆರಾಮಾಗಿ ದುಡ್ಡು ಸೇವ್ ಆಗುತ್ತೆ. ಎಕ್ಸ್ಟ್ರಾ ಇನ್ಕಮಿಂಗ್ ಇರುತ್ತೆ ಬಾರ್ಬರ್ ಅಲ್ಲಿ. ಇದು ಒಂದು ಪ್ಲಸ್ ಪಾಯಿಂಟ್ ಟ್ರೇಡ್ಸ್ ಮೆನ್ ಬಾರ್ಬರ್ ಅಲ್ಲಿ ಬರ್ತಾ ಇರೋರಿಗೆ. ಇದಿಷ್ಟು ಇವತ್ತಿನ CISF ನ ಬಾರ್ಬರ್ ಟೆಸ್ಟ್ಗೆ ಒಂದು ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಮತ್ತೆ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಯಾರ್ಯಾರು ಚಾನಲ್ಗೆ ಮೊದಲನೇ ಟೈಮ್ ವಿಸಿಟ್ ಕೊಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ನಾನು ಇದಾದ್ಮೇಲೆ ಮಾಲಿ, ಎಲೆಕ್ಟ್ರಿಷಿಯನ್ನು, ಕೋಬ್ಲರು, ಕುಕ್ಕು, ಇನ್ನೂ ಎಷ್ಟು ಟ್ರೇಡ್ ಇದೆ ಪ್ರತಿಯೊಂದು ಟ್ರೇಡ್ದು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಒಂದಾದ್ಮೇಲೆ ಒಂದು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಬೇರೆ ಬೇರೆ ಟ್ರೇಡಲ್ಲಿ ಯಾರ್ಯಾರು ಟೆಸ್ಟ್ಗಳನ್ನ ಕೊಡ್ತಾ ಇದ್ದೀರಾ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೇ ಬೈ ಡೇ ಒಂದೊಂದೇ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್.